ಇವತ್ತು ನಾವು ದಳ್ದಲ್ ವೆಬ್ ಸೀರೀಸ್ ಬಗ್ಗೆ ತಿಳಿಯೋಣ. ವಿಡಿಯೋ ಶುರು ಮಾಡುವ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ, ಇದರಿಂದ ಹೊಸ ಮೂವೀಸ್ ಮತ್ತು ಸೀರೀಸ್ ಅಪ್ಡೇಟ್ಸ್ ನಿಮಗೆ ಬೇಗ ಸಿಗುತ್ತೆ. ಮೊದಲ ಎಪಿಸೋಡ್ನ ಮುಖ್ಯಾಂಶಗಳು. ಕಥೆಯ ಆರಂಭದಲ್ಲಿ ರೀಟಾ ಫರೇರಾ ಮತ್ತು ಇಂದು ಮಾತ್ರೆ ಎಂಬ ಇಬ್ಬರು ಸಹೋದ್ಯೋಗಿಗಳು ಒಂದು ಹೋಟೆಲ್ನಲ್ಲಿ ಚಹಾ ಕುಡಿಯುತ್ತಿರುತ್ತಾರೆ. ಆಗ ರೀಟಾಳನ್ನೇ ಒಬ್ಬ ಹುಡುಗ ದಿಟ್ಟಿಸಿ ನೋಡುತ್ತಿರುತ್ತಾನೆ. ಅಷ್ಟೇ ಅಲ್ಲದೆ ಅವಳ ಹತ್ತಿರ ಬಂದು ಒಂದು ಶಾಯರಿ ಇರುವ ಪತ್ರ ಕೊಡುತ್ತಾನೆ. ಇದನ್ನು ನೋಡಿ ಸಿಟ್ಟಿಗೆದ್ದ ರೀಟಾ ಆ ಪತ್ರವನ್ನು ಅವನ ಬಾಯಿಗೆ ತುರುಕುತ್ತಾಳೆ. ಆದರೆ ಇದೆಲ್ಲ ರೀಟಾಳ ಒಂದು ಕನಸಾಗಿರುತ್ತೆ. ನಿಜವಾಗಿ ಅವಳು ಅವನಿಗೆ ಏನೂ ಮಾಡಿರಲ್ಲ. ಇಂದು ಆ ಪತ್ರವನ್ನು ಓದಿ ಈ ಹುಡುಗ ಬಹಳ ಮುಂದೆ ಹೋಗುತ್ತಿದ್ದಾನೆ ಎಂದು ರೀಟಾಳ ಕಾಲೆಳೆಯುತ್ತಾಳೆ. ಆದರೆ ಅಸಲಿ ವಿಷಯ ಬೇರೆಯೇ ಇದೆ. ಇವರು ಅಲ್ಲಿ ಸುಮ್ಮನೆ ಚಹಾ ಕುಡಿಯಲು ಬಂದಿರುವುದಿಲ್ಲ. ಮುಂಬೈನ ಪಿಲಾವಾಡಿ ಎಂಬ ರೆಡ್ ಲೈಟ್ ಏರಿಯಾದಲ್ಲಿ ಒಂದು ರಹಸ್ಯ ಕಾರ್ಯಾಚರಣೆಯಲ್ಲಿದ್ದಾರೆ. ರೀಟಾ ಫರೇರಾ ಕ್ರೈಮ್ ಬ್ರಾಂಚ್ನ ಎಸಿಬಿ ಆಗಿದ್ದರೆ ಇಂದು ಮಾತ್ರೆ ಸಬ್ ಇನ್ಸ್ಪೆಕ್ಟರ್ ಆಗಿರುತ್ತಾರೆ. ಸಣ್ಣ ಸಣ್ಣ ಹೆಣ್ಣು ಮಕ್ಕಳನ್ನು ಅಪಹರಿಸಿ ಬೇರೆ ಕಡೆ ಸಾಗಿಸುವ ಗ್ಯಾಂಗ್ ಅನ್ನು ಹಿಡಿಯುವುದು ಇವರ ಮುಖ್ಯ ಉದ್ದೇಶ. ಪಿಲಾವಾಡಿ ಮಿಷನ್. ಈ ಗ್ಯಾಂಗ್ನ ಲೀಡರ್ ದಾದಾಭಾಯ್. ಅವನು 11 ಹೆಣ್ಣು ಮಕ್ಕಳನ್ನು ಸಾಗಿಸಲು ಪ್ಲಾನ್ ಮಾಡಿದ್ದ. ಆದರೆ ಅಲ್ಲಿ ಕೇವಲ 10 ಮಕ್ಕಳಷ್ಟೇ ಇರುತ್ತಾರೆ. ಹಾಗಾಗಿ ಕೊನೆಯ ಹುಡುಗಿಯನ್ನು ಕರೆತರಲು ದಾದಾಭಾಯ್ ಅವಳ ಮನೆಗೆ ಹೋಗುತ್ತಾನೆ. ಇತ್ತ ಈ ಮಕ್ಕಳನ್ನು ಸಾಗಿಸುವ ವ್ಯಾನ್ ಡ್ರೈವರ್ ವಿನೋದ್ ರೀಟಾಳನ್ನು ಕೇವಲ ಒಬ್ಬ ಟೀಚರ್ ಅಂದುಕೊಂಡಿರುತ್ತಾನೆ. ಆದರೆ ಅವಳು ಎಸಿಬಿ ಎಂದು ಗೊತ್ತಾದ ಮೇಲೆ ರೀಟಾ ಅವನಿಗೆ ಸರಿಯಾಗಿ ಚಳಿ ಬಿಡಿಸುತ್ತಾಳೆ. ಮತ್ತೊಂದೆಡೆ ದಾದಾಭಾಯ್ ಕೊನೆಯ ಹುಡುಗಿಯನ್ನು ಎಳೆದಾಡುವಾಗ ಅವಳ ತಾಯಿ ನೈನಾ ವಿರೋಧಿಸುತ್ತಾಳೆ. ದಾದಾಭಾಯ್ ಅವಳ ಮೇಲೆ ಹಲ್ಲೆ ಮಾಡುತ್ತಿರುವಾಗ ರೀಟಾ ಅಲ್ಲಿಗೆ ತಲುಪುತ್ತಾಳೆ. ಆದರೆ ದಾದಾಭಾಯ್ ಆ ಮಗು ಮತ್ತು ತಾಯಿಯನ್ನು ಅಡ್ಡ ಇಟ್ಟುಕೊಂಡಿದ್ದರಿಂದ ರೀಟಾ ಶೂಟ್ ಮಾಡಲು ಆಗದೆ ಗನ್ ಕೆಳಗಿಡುತ್ತಾಳೆ. ಅಷ್ಟರಲ್ಲಿ ನೈನಾ ದಾದಾಭಾಯ್ ಕೈಗೆ ಕಚ್ಚಿದಾಗ ಅವನು ಅವಳನ್ನು ಜೋರಾಗಿ ತಳ್ಳುತ್ತಾನೆ. ನೈನಾ ಬಿಲ್ಡಿಂಗ್ನ ಮೇಲಿಂದ ಬಿದ್ದು ಸಾವನ್ನಪ್ಪುತ್ತಾಳೆ. ಇದನ್ನು ಕಂಡು ಕೆರಳಿದ ರೀಟಾ ದಾದಾಭಾಯ್ನನ್ನು ಅಲ್ಲೇ ಹೊಡೆದು ಸಾಯಿಸುತ್ತಾಳೆ. ರೀಟಾ ಮತ್ತು ಆದಿತ್ಯ ಎಂಬುವವರು ಪರಸ್ಪರ ಪ್ರೀತಿಸುತ್ತಿರುತ್ತಾರೆ. ಮದುವೆಯ ಬಗ್ಗೆ ಆದಿತ್ಯ ತನ್ನ ತಾಯಿಯ ಜೊತೆ ಮಾತನಾಡಬೇಕೆಂದು ರೀಟಾ ಒತ್ತಾಯಿಸುತ್ತಾಳೆ. ಆದಿತ್ಯ ಕೂಡ ನನ್ನ ತಾಯಿ ನಿನ್ನ ಬಗ್ಗೆ ಕೇಳಿದರೆ ಖಂಡಿತ ಖುಷಿಪಡುತ್ತಾರೆ ಎಂದು ಭರವಸೆ ನೀಡುತ್ತಾನೆ. ಇನ್ನೊಂದೆಡೆ ಎಸಿಪಿ ವಿಕ್ರಮ್ ಸಾಠೆ ತನ್ನ ಸಹೋದ್ಯೋಗಿ ಜತಿನ್ ಜೊತೆ ಕುಳಿತು ಮದ್ಯ ಸೇವಿಸುತ್ತಾ, ಇವತ್ತು ಪಿಲಾವಾಡಿಯಲ್ಲಿ ನಡೆದ ಘಟನೆ ನೋಡಿದರೆ ರೀಟಾಳೆ ಮುಂದಿನ ಡಿಎಸ್ಪಿ ಆಗುವುದು ಖಚಿತ ಎಂದು ಅಸಮಾಧಾನ ವ್ಯಕ್ತಪಡಿಸುತ್ತಾನೆ. ತನಗೆ 5 ವರ್ಷಗಳಿಂದ ಬರಬೇಕಿದ್ದ ಪ್ರಮೋಷನ್ ಕೈತಪ್ಪುತ್ತಿರುವುದಕ್ಕೆ ಅವನು ಹತಾಶನಾಗಿರುತ್ತಾನೆ. ಸುದ್ದಿ ವಾಹಿನಿಗಳಲ್ಲೂ ಕೂಡ ರೀಟಾ ಫರೇರಾ ಹೆಸರೇ ಕೇಳಿಬರುತ್ತಿದೆ. ಕಳೆದ 4 ವಾರಗಳಿಂದ ಟೀಚರ್ ವೇಷದಲ್ಲಿ ಅಂಡರ್ ಕವರ್ ಏಜೆಂಟ್ ಆಗಿ ಕೆಲಸ ಮಾಡಿ ಈ ದೊಡ್ಡ ಜಾಲವನ್ನು ಬಯಲಿಗೆಳೆದಿದ್ದಕ್ಕೆ ಅವಳೇ ಮುಂದಿನ ಡಿಎಸ್ಪಿ ಎಂದು ಎಲ್ಲರೂ ಚರ್ಚಿಸುತ್ತಿದ್ದಾರೆ. ಆಕ್ಷನ್ ತಗೊಂಡ ಮೇಲೆ ರೀಟಾ ಡಾಕ್ಟರ್ಗೆ ಫೋನ್ ಮಾಡಿ ಅರ್ಧ ಗಂಟೆ ಒಳಗಡೆ ಬೀಚ್ಗೆ ಬರೋಕೆ ಹೇಳ್ತಾಳೆ. ರೀಟಾ ಫೆರೇರಾ ಮೊದಲೇ ಬೀಚ್ಗೆ ಹೋಗಿರ್ತಾಳೆ. ಅಲ್ಲಿ ಅವಳಿಗೆ ಮನೋಹರ್ ಸ್ವಾಮಿ ಅನ್ನೋ ವ್ಯಕ್ತಿ ಪರಿಚಯ ಆಗ್ತಾನೆ. ಅವನು ದಿನ ಅಲ್ಲಿರೋ ನಾಯಿಗಳಿಗೆ ಮೇವು ಹಾಕೋಕೆ ಬರ್ತಿರ್ತಾನೆ. ಮನೋಹರ್ ಮಾತಾಡ್ತಾ, ನಾನು ದಿನ ಇಲ್ಲಿಗೆ ಬಂದು ಈ ನಾಯಿಗಳಿಗೆ ಬೆಂದಿರೋ ಬಾಯ್ಲ್ಡ್ ಚಿಕನ್ ಹಾಕ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವನು ರೀಟಾ ಮುಖ ನೋಡಿ, ನಿಮ್ಮನ್ನ ಎಲ್ಲೋ ನೋಡಿದಂಗಿದೆಯಲ್ಲ. ಹೌದು, ನೀವು ರೀಟಾ ಫೆರೇರಾ ಅಲ್ವಾ? ನಿನ್ನೆ ತಾನೇ ನಿಮ್ಮನ್ನ ಟಿವಿನಲ್ಲಿ ನೋಡಿದ್ದೆ ಅಂತ ಗುರುತು ಹಿಡಿತಾನೆ. ಅವನು ತನ್ನನ್ನ ತಾನು ಪ್ರಾಣಿ ಪ್ರೇಮಿ ಅಥವಾ ಸಮಾಜ ಸೇವಕ ಅಂತ ಕರೆದುಕೊಳ್ತಾನೆ. ಜೊತೆಗೆ ಒಂದು ದೂರು ಕೂಡ ಕೊಡ್ತಾನೆ. ನಾನೇನೋ ದಿನ ಬಂದು ಇವುಗಳಿಗೆ ಒಳ್ಳೆ ಊಟ ಹಾಕ್ತೀನಿ, ಆದ್ರೆ ಯಾರೋ ಒಬ್ಬರು ದಿನ ಇಲ್ಲಿಗೆ ಬಂದು ಈ ನಾಯಿಗಳಿಗೆ ಹಸಿ ಮಾಂಸ ರಾ ಚಿಕನ್ ತಿನ್ನಿಸ್ತಿದ್ದಾರೆ ಅಂತ ಹೇಳ್ತಾನೆ. ಆದ್ರೆ ಮನೋಹರ್ ಮಾತಾಡೋ ರೀತಿ ರೀಟಾಗೆ ಕಿರಿಕಿರಿ ಅನ್ನಿಸುತ್ತೆ. ಅವಳು ಹೇಗಾದ್ರೂ ಮಾಡಿ ಅವನಿಂದ ತಪ್ಪಿಸಿಕೊಂಡು ಅಲ್ಲಿಂದ ಹೋದ್ರೆ ಸಾಕು ಅಂದುಕೊಳ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಆ ಡಾಕ್ಟರ್ ಬರ್ತಾನೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಅವನು ಡಾಕ್ಟರ್ ಅಲ್ಲ, ಬದಲಾಗಿ ಡ್ರಗ್ಸ್ ಸಪ್ಲೈ ಮಾಡೋ ಪೆಡ್ಲರ್. ರೀಟಾ ತನ್ನ ಫೋನ್ನಲ್ಲಿ ಅವನ ಹೆಸರನ್ನ ಡಾಕ್ಟರ್ ಅಂತ ಸೇವ್ ಮಾಡಿರ್ತಾಳೆ. ರೀಟಾ ಅವನ ಹತ್ತಿರ ಡ್ರಗ್ಸ್ ತಗೊಳ್ತಾಳೆ ಅನ್ನೋದು ಗೊತ್ತಾಗುತ್ತೆ. ಅವಳು ಅವನಿಗೆ ವಾರ್ನಿಂಗ್ ಕೊಡ್ತಾಳೆ, ಇನ್ಮೇಲೆ ನಾನು ಫೋನ್ ಮಾಡಿದ್ರೆ ಫೋನ್ ಎತ್ತಬೇಡ ಅಂತ. ಆಮೇಲೆ ಆ ಡಾಕ್ಟರ್ ಅಲ್ಲಿಂದ ಹೋಗ್ತಾನೆ. ರೀಟಾ ಮಾತ್ರ ಅಲ್ಲಿ ಒಬ್ಬಳೆ ಕೂತಿರ್ತಾಳೆ. ಮರುದಿನ ಬೆಳಗ್ಗೆ ರೀಟಾ ಡ್ಯೂಟಿಗೆ ಹೊರಟಾಗ ದಾರಿಯಲ್ಲಿ ಒಂದು ಕೊಲೆಯಾಗಿರೋ ವಿಚಾರ ತಿಳಿಯುತ್ತೆ. ವಿಷಯ ತಿಳಿದ ಕೂಡಲೇ ಅವಳು ಆ ಜಾಗಕ್ಕೆ ಓಡ್ತಾಳೆ. ಅಲ್ಲಿಗೆ ಹೋದವಳಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಅದು ಕಳೆದ ರಾತ್ರಿ ಅವಳು ಮನೋಹರ್ ಮತ್ತು ಡಾಕ್ಟರ್ ಸಿಕ್ಕಿದ್ದ ಅದೇ ಬೀಚ್ ಆಗಿರುತ್ತೆ. ಕೊಲೆಯಾದವನು ಮತ್ಯಾರೂ ಅಲ್ಲ, ಅದೇ ಮನೋಹರ್ ಸ್ವಾಮಿ. ಅವನನ್ನ ತುಂಬಾ ಕ್ರೂರವಾಗಿ ಕೊಲೆ ಮಾಡಲಾಗಿರುತ್ತೆ. ಅವನ ಮಣಿಕಟ್ಟುಗಳನ್ನು ರಿಸ್ಟ್ಸ್ ಕತ್ತರಿಸಿ ಬಾಯೊಳಗೆ ಹಸಿ ಮಾಂಸವನ್ನು ತುರುಕಲಾಗಿರುತ್ತೆ. ಇದನ್ನೆಲ್ಲ ನೋಡಿ ರೀಟಾಗೆ ತುಂಬಾ ಸಂಕಟ ಆಗುತ್ತೆ. ಯಾಕಂದ್ರೆ ಕೆಲವೇ ಗಂಟೆಗಳ ಹಿಂದೆ ತಾನು ಇಲ್ಲೇ ಇದ್ದೆನಲ್ಲ ಅಂತ ಅವಳಿಗೆ ಅನ್ಸುತ್ತೆ. ಇನ್ನೊಂದು ಕಡೆ ವಿಕ್ರಮ್ ಸಾಠೆ ಅನ್ನೋ ಆಫೀಸರ್ ತನ್ನ ಸೀನಿಯರ್ಗೆ ಕಾಲ್ ಮಾಡಿ, 5 ವರ್ಷದಿಂದ ಡಿಎಸ್ಪಿ ಆಗೋಕೆ ಕಾಯ್ತಿದ್ದೀನಿ, ಆದ್ರೆ ಪ್ರತಿ ಸಲನೂ ಬೇರೆಯವರಿಗೆ ಆ ಪೋಸ್ಟ್ ಸಿಕ್ತಿದೆ ಅಂತ ಅಳಲು ತೋಡಿಕೊಳ್ತಾನೆ. ಅದಕ್ಕೆ ಸೀನಿಯರ್ ಆಫೀಸರ್, ಈಗ ಮಹಿಳಾ ಸಬಲೀಕರಣದ ಕಾಲ, ಹಾಗಾಗಿ ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಡಲೇಬೇಕು. ರೀಟಾ ಫೆರೇರಾ ಆದ ಮೇಲೆ ನೆಕ್ಸ್ಟ್ ನೀನೇ ಡಿಎಸ್ಪಿ ಆಗೋದು ಅಂತ ಸಮಾಧಾನ ಮಾಡ್ತಾರೆ. ಆಮೇಲೆ ಕಥೆ ಗೀತಾ ನಶಾ ಮುಕ್ತಿ ಕೇಂದ್ರಕ್ಕೆ ಹೋಗುತ್ತೆ.
ಅಲ್ಲಿನ ಪ್ರೆಸಿಡೆಂಟ್ ಪ್ರಭಾಕರ್ ಅವರು ಸಾಜಿದ್ ಅನ್ನೋ ಹುಡುಗನ ಹತ್ತಿರ ಹೋಗ್ತಾರೆ. ಅವನು ಗಾಢ ನಿದ್ರೆಯಲ್ಲಿದ್ದಾಗ ಅವನ ಫೋನ್ ಚೆಕ್ ಮಾಡ್ತಾರೆ. ಸಾಜಿದ್ ಕೈ ಮೇಲಿರೋ ಗುರುತುಗಳನ್ನು ನೋಡಿ ಇವನು ರಾತ್ರಿ ಎಲ್ಲೋ ಹೋಗಿದ್ದ ಅಂತ ಅವರಿಗೆ ಅನುಮಾನ ಬರುತ್ತೆ. ವಿಚಾರಿಸಿದಾಗ ಸಾಜಿದ್ ಮತ್ತೆ ಡ್ರಗ್ಸ್ ತಗೊಂಡಿರೋದು ಗೊತ್ತಾಗುತ್ತೆ. ನಾನು ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಆಗ್ತಿಲ್ಲ ಅಂತ ಸಾಜಿದ್ ಅಳ್ತಾನೆ. ಅಲ್ಲಿ ಸಾಜಿದ್ ಹತ್ತಿರ ಒಂದು ಮೊಬೈಲ್ ಸಿಗುತ್ತೆ, ಆದ್ರೆ ಅದು ಸ್ವಿಚ್ ಆನ್ ಆಗಲ್ಲ. ಪ್ರಭಾಕರ್ ಅದನ್ನ ತಮ್ಮ ಹತ್ತಿರ ಇಟ್ಕೊಳ್ತಾರೆ. ರೀಟಾ ಫೋರೆನ್ಸಿಕ್ ಆಫೀಸರ್ ಸಿನೋಯ್ ಹತ್ತಿರ ಹೋಗ್ತಾಳೆ. ಅವನು ಮನೋಹರ್ ವ್ಯಾನ್ನಲ್ಲಿ ಬೆಂದಿರೋ ಚಿಕನ್ ಇತ್ತು, ಆದ್ರೆ ಅವನ ಬಾಯಲ್ಲಿ ಇದ್ದಿದ್ದು ಹಸಿ ಮಾಂಸ. ಅವನ ಕೈಗಳನ್ನ ಯಾವುದೋ ಹರಿತವಾದ ಆಯುಧದಿಂದ ಕತ್ತರಿಸಲಾಗಿದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ರೀಟಾಗೆ ಯುಕ್ತಿ ಸದನದಿಂದ ಫೋನ್ ಬರುತ್ತೆ. ಅಲ್ಲಿನ ಮಕ್ಕಳು ತುಂಬಾ ಗಲಾಟೆ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾರೋ ಒಬ್ಬರು ಅಲ್ಲಿಗೆ ಬಂದು ಆ ಮಕ್ಕಳಿಗೆ ನಿಮ್ಮ ಅಮ್ಮ ಜೈಲಿನಲ್ಲಿದ್ದಾರೆ ಅಂತ ಹೇಳಿರ್ತಾರೆ. ರೀಟಾ ಅಲ್ಲಿಗೆ ಹೋಗಿ ಮಕ್ಕಳನ್ನ ಸಮಾಧಾನ ಮಾಡೋಕೆ ಪ್ರಯತ್ನ ಪಡ್ತಾಳೆ. ಆಗ ಒಂದು ಸತ್ಯ ರಿವೀಲ್ ಆಗುತ್ತೆ. ಇದೇ ಆ ಮಕ್ಕಳು ಯಾರನ್ನ ದಾದಾಭಾಯಿ ಕರ್ಕೊಂಡು ಹೋಗೋಕೆ ಪ್ಲಾನ್ ಮಾಡಿದ್ದನೋ ಅವರು. ಅಷ್ಟೇ ಅಲ್ಲ, ಈ ಎಲ್ಲಾ ಮಕ್ಕಳ ತಾಯಿ ಜೈಲಿನಲ್ಲಿ ಇರೋದು ಅವರಿಂದ ವಿಚಾರಣೆ ನಡೆಸೋಕೆ ಅಂತಲೇ. ಆ ಎಲ್ಲಾ ಹೆಣ್ಣು ಮಕ್ಕಳ ಅಮ್ಮಂದಿರು ತಮ್ಮ ಮಕ್ಕಳನ್ನು ಕಳಿಸೋಕೆ ಒಪ್ಪಿಕೊಂಡಿದ್ದರು. ಅದಕ್ಕಾಗಿಯೇ ಆ ತಾಯಂದಿರ ವಿಚಾರಣೆ ಮಾಡುವುದು ಬಹಳ ಮುಖ್ಯ. ಈ ಎಲ್ಲಾ ಹೆಣ್ಣು ಮಕ್ಕಳು ತಮ್ಮ ತಾಯಂದಿರನ್ನು ಭೇಟಿಯಾಗಲು ಬಯಸುತ್ತಾರೆ. ಆದರೆ ಇವರಲ್ಲಿ ಒಬ್ಬಳು ಮಾತ್ರ ತನ್ನ ತಾಯಿಯನ್ನು ನೋಡಲು ಸಾಧ್ಯವಿಲ್ಲ, ಯಾಕಂದರೆ ನೈನಾ ಈ ಲೋಕದಲ್ಲಿ ಇಲ್ಲ. ಈಗ ರೀಟಾ ಫರೇರಾಳನ್ನು ಅವರ ಹಿರಿಯ ಅಧಿಕಾರಿ, ಸೀನಿಯರ್ ಆಫೀಸರ್ ಕರೆದು ಹೇಳುತ್ತಾರೆ, ನೀನು ಮಾಡಿರೋ ಕೆಲಸ ನೋಡಿದರೆ ಮುಂದಿನ ಡಿಎಸ್ಪಿ ನೀನೇ ಆಗಬೇಕು ಅಂತ ನನಗಿದೆ. ನಾನೇ ಖುದ್ದಾಗಿ ನಿನ್ನ ಹೆಸರನ್ನು ಶಿಫಾರಸು ಮಾಡಿದ್ದೇನೆ. ನೀನು ಕ್ರೈಮ್ ಬ್ರಾಂಚ್ನ ಅತಿ ಚಿಕ್ಕ ವಯಸ್ಸಿನ ಮಹಿಳಾ ಡಿಎಸ್ಪಿ ಆಗ್ತೀಯಾ. ನನ್ನ ರಿಟೈರ್ಮೆಂಟ್ ಇನ್ನು ಕೇವಲ 1 ವರ್ಷ ಇದೆ. ಈ ನಿರ್ಧಾರ ನಾನೇ ತಗೋಬೇಕು ಅಂದುಕೊಂಡಿದ್ದೇನೆ. ಇವತ್ತು ರೀಟಾ ಫರೇರಾ ಡಿಎಸ್ಪಿಯಾಗಿ ಅಧಿಕಾರ ವಹಿಸಿಕೊಳ್ಳಬೇಕಿತ್ತು, ಆದರೆ ಅವಳಿಗೆ ತನ್ನ ಬಾಲ್ಯದ ನೆನಪುಗಳು ಕಾಡುತ್ತವೆ. ರೀಟಾಳ ತಾಯಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರು. ರೀಟಾ ಚಿಕ್ಕವಳಿದ್ದಾಗ ಓದಿನ ಜೊತೆಗೆ ಸಂಗೀತದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದಳು. ತನ್ನ ತಂದೆಯಂತೆ ಸಿಂಗರ್ ಆಗಬೇಕು ಎಂಬುದು ಅವಳ ಆಸೆಯಾಗಿತ್ತು. ಆದರೆ ಈ ವಿಷಯ ಗೊತ್ತಾದಾಗ ಅವಳ ತಾಯಿ ಕೋಪಗೊಂಡು, ಇನ್ನೊಮ್ಮೆ ನಿನ್ನ ಬಾಯಲ್ಲಿ ನಿನ್ನ ಅಪ್ಪನ ಹೆಸರು ಬರಬಾರದು, ಬಂದರೆ ನಿನಗೆ ಸರಿಯಾಗಿ ಹೊಡಿತೀನಿ ಎಂದು ಗದರಿಸುತ್ತಾರೆ. ಮುಂದೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಪ್ರಮೋಷನ್ಗಳ ಬಗ್ಗೆ ಘೋಷಣೆ ಮಾಡಲಾಗುತ್ತದೆ. ಬೇರೆ ಬೇರೆ ಬ್ರಾಂಚ್ನ ಮಹಿಳೆಯರಿಗೆ ಪ್ರಮೋಷನ್ ಸಿಕ್ಕಿ ಎಸಿಪಿ ಆಗಿರುತ್ತಾರೆ. ಆದರೆ ರೀಟಾ ಫರೇರಾ ಮಾತ್ರ ಎಸಿಪಿಯಿಂದ ನೇರವಾಗಿ ಡಿಎಸ್ಪಿ ಆಗಿರುತ್ತಾಳೆ. ಅಲ್ಲಿ ಬಹಳಷ್ಟು ಮೀಡಿಯಾದವರು ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾರೆ. ಆಗ ಅನಿತಾ ಎಂಬ ಹುಡುಗಿ ರೀಟಾಳಿಗೆ ಒಂದು ಪ್ರಶ್ನೆ ಕೇಳಲು ಮುಂದಾಗುತ್ತಾಳೆ. ಅನಿತಾಳನ್ನು ನೋಡಿದ ಕೂಡಲೇ ರೀಟಾಳಿಗೆ ಅವಳು ಯಾರೆಂದು ಅರ್ಥವಾಗುತ್ತದೆ. ಇವಳೇ ಯುಕ್ತಿ ಸದನಕ್ಕೆ ಹೋಗಿ ಆ ಮಕ್ಕಳಿಗೆ ನಿಮ್ಮ ಅಮ್ಮಂದಿರು ಜೈಲಿನಲ್ಲಿದ್ದಾರೆ ಅಂತ ಹೇಳಿ ಬಂದವಳು. ಅನಿತಾ ಹೇಳುತ್ತಾಳೆ, ಎಲ್ಲರಿಗೂ ನೀವು ಹೀರೋ ಅಂತ ಅನಿಸಬಹುದು, ಆದರೆ ನಿಜವಾದ ಹೀರೋ ಬೇರೆ ಯಾರೋ ಇದ್ದಾರೆ, ಅದು ನೈನಾ. ತನ್ನ ಮಗುವನ್ನು ಉಳಿಸಲು ಪ್ರಾಣವನ್ನೇ ಕೊಟ್ಟ ಅವಳ ಹೆಸರು ಎಲ್ಲಿಯೂ ಕೇಳಿಬರುತ್ತಿಲ್ಲ. ಅದಕ್ಕೆ ರೀಟಾ, ಹೌದು, ನಿಜವಾದ ಹೀರೋ ನೈನಾನೇ. ಅವಳು ತನ್ನ ಪ್ರಾಣದ ಹಂಗಿಲ್ಲದೆ ಮಗುವನ್ನು ಉಳಿಸಿದಳು ಎಂದು ಉತ್ತರಿಸುತ್ತಾಳೆ. ಅನಿತಾ ಇನ್ನೂ ಚುಚ್ಚುವಂತಹ ಪ್ರಶ್ನೆಗಳನ್ನು ಕೇಳುತ್ತಾಳೆ. ರೀಟಾ ಅದಕ್ಕೆಲ್ಲ ತಾಳ್ಮೆಯಿಂದ ಉತ್ತರಿಸುತ್ತಾಳೆ. ಅಷ್ಟರಲ್ಲಿ ಹಿರಿಯ ಅಧಿಕಾರಿ ವಿಷಯವನ್ನು ಬದಲಿಸಿ ಪ್ರೆಸ್ ಕಾನ್ಫರೆನ್ಸ್ ಮುಗಿಸುತ್ತಾರೆ. ಇತ್ತ ಇಂದು ಮಾತ್ರೆಗೆ ಒಂದು ಫೋನ್ ಬರುತ್ತದೆ. ಡಾಕ್ಟರ್ ಸಿಕ್ಕಿಬಿದ್ದಿದ್ದಾನೆ ಎಂಬ ವಿಷಯ ತಿಳಿಯುತ್ತದೆ. ಡಾಕ್ಟರ್ ವಾಸ್ತವವಾಗಿ ಕಾಮತ್ ಅವರ ಕಸ್ಟಡಿಯಲ್ಲಿದ್ದ. ಒಂದು ಸಿಸಿಟಿವಿ ಫುಟೇಜ್ ಸಿಗುತ್ತದೆ. ಅದರಲ್ಲಿ ಡಾಕ್ಟರ್ ಸಮುದ್ರ ತೀರದಲ್ಲಿದ್ದಾಗ ಹುಡಿ ಹಾಕಿಕೊಂಡ ಒಬ್ಬ ವ್ಯಕ್ತಿ ಅವನ ಜೊತೆ ಕುಳಿತಿದ್ದ. ಅದು ಬೇರೆ ಯಾರೂ ಅಲ್ಲ, ಸ್ವತಃ ರೀಟಾ ಫರೇರಾ. ಇಂದು ಈ ವಿಷಯವನ್ನು ರೀಟಾಳಿಗೆ ತಿಳಿಸುತ್ತಾಳೆ. ಇನ್ನೊಂದೆಡೆ ಸಾಜಿದ್ ನಶೆ ಮುಕ್ತಿ ಕೇಂದ್ರದಲ್ಲಿರುತ್ತಾನೆ. ತನ್ನ ಟೀ ಶರ್ಟ್ ಮೇಲೆ ರಕ್ತ ನೋಡಿ ಗಾಬರಿಯಿಂದ ಅದನ್ನು ತೊಳೆಯಲು ಪ್ರಯತ್ನಿಸುತ್ತಾನೆ, ಆದರೆ ರಕ್ತದ ಕಲೆ ಹೋಗುವುದಿಲ್ಲ. ಅವನ ಮೊಬೈಲ್ ಕೂಡ ಆನ್ ಆಗುತ್ತಿರುವುದಿಲ್ಲ. ಹೀಗಾಗಿ ಪ್ರಭಾಕರ್ ಅದನ್ನು ಸರಿಪಡಿಸಿ ಆನ್ ಮಾಡಿಸುತ್ತಾರೆ. ರೀಸೆಂಟ್ ಕಾಲ್ಸ್ನಲ್ಲಿ ಅನಂತ್ ಎಂಬ ಹೆಸರು ಕಾಣಿಸುತ್ತದೆ. ಅವನ ಜೊತೆ ಸಾಜಿದ್ ಹಿಂದಿನ ರಾತ್ರಿ ಮಾತನಾಡಿದ್ದ. ಪ್ರಭಾಕರ್ ಆ ನಂಬರ್ಗೆ ಫೋನ್ ಮಾಡಿದಾಗ ಅದು ಅನಂತಲ್ಲ, ಅನಿತಾ ಅಂತ ಗೊತ್ತಾಗುತ್ತದೆ. ಅನಿತಾ ಮಾತನಾಡಲು ಪ್ರಯತ್ನಿಸಿದರೂ ಪ್ರಭಾಕರ್ ಏನೂ ಹೇಳದೆ ಸುಮ್ಮನಿರುತ್ತಾರೆ. ಅನಿತಾ ಪದೇ ಪದೇ ಕಾಲ್ ಮಾಡುತ್ತಾರೆ. ಇದಾದ ನಂತರ ಸೀನಿಯರ್ ಆಫೀಸರ್ ಅನಿತಾಳನ್ನು ಭೇಟಿಯಾಗಿ ತನ್ನ ಸಹೋದ್ಯೋಗಿ ಜತಿನ್ ಜೊತೆ ಪರಿಚಯಿಸುತ್ತಾರೆ. ಅನಿತಾಳ ಹರಿತವಾದ ಪ್ರಶ್ನೆಗಳನ್ನು ಕಂಡು ಎಲ್ಲರೂ ಅವಳಿಗೆ ಗೌರವ ನೀಡುತ್ತಾರೆ. ಕೊನೆಯಲ್ಲಿ ಪ್ರಭಾಕರ್ ಮತ್ತು ಸಾಜಿದ್ ಕುಳಿತಿರುತ್ತಾರೆ. ಪ್ರಭಾಕರ್ ಕೇಳುತ್ತಾರೆ, ಜುಬೆನೈಲ್ನಲ್ಲಿ ಅನಂತ್ ಅಂತ ನಿನ್ನ ಯಾರಾದರೂ ಫ್ರೆಂಡ್ ಇದ್ದರಾ? ನಿನ್ನೆ ರಾತ್ರಿ ನೀನು ಪದೇ ಪದೇ ಅವನ ಹೆಸರನ್ನೇ ಜಪಿಸುತ್ತಿದ್ದೆ. ಸಾಜಿದ್ಗೆ ಪ್ರಭಾಕರ್ ಏನು ಹೇಳುತ್ತಿದ್ದಾರೆ ಎಂದು ಅರ್ಥವಾಗದೆ ಗೊಂದಲಕ್ಕೀಡಾಗುತ್ತಾನೆ. ನೀವು ಯಾರನ್ನೋ ಕರೆಯುತ್ತಿದ್ದೀರಿ, ಅದಕ್ಕೆ ನಾನು ನಿಮ್ಮನ್ನು ಕೇಳಿದೆ ಎಂದು ಪ್ರಭಾಕರ್ ಸರ್ ಮಾತು ಶುರು ಮಾಡುತ್ತಾರೆ. ಅವರು ಸಾಜಿದ್ ಹತ್ತಿರ, ನಿನಗೆ ಯಾರಾದರೂ ಹುಡುಗಿ ಇಷ್ಟ ಇದ್ದಾಳಾ? ಇದ್ದರೆ ನನ್ನ ಹತ್ತಿರ ಹೇಳಬಹುದು ಎನ್ನುತ್ತಾರೆ. ಆಗ ಸಾಜಿದ್ಗೆ ಕಳೆದ ರಾತ್ರಿಯ ನೆನಪಾಗುತ್ತದೆ. ಫ್ಲಾಶ್ ಬ್ಯಾಕ್. ಅಂದು ಜೋರು ಮಳೆ ಬರುತ್ತಿತ್ತು. ಅನಿತಾಳ ಕೈಯಲ್ಲಿ ರಕ್ತ ಹತ್ತಿದ ಚಾಕು ಇತ್ತು. ಸಾಜಿದ್ ಕುಳಿತಿದ್ದ ಜಾಗದಲ್ಲಿ ಕೆಲವು ಇಂಜೆಕ್ಷನ್ಗಳು ಬಿದ್ದಿದ್ದವು. ಇದನ್ನು ನೋಡಿದರೆ ಸಾಜಿದ್ ಅಂದು ಡ್ರಗ್ಸ್ ತಗೊಂಡಿದ್ದ ಅಂತ ಗೊತ್ತಾಗುತ್ತದೆ.
ಸಾಜಿದ್ ನಶೆ ಮುಕ್ತಿ ಕೇಂದ್ರದಿಂದ ಹೊರಗೆ ಬಂದಿದ್ದು ಹೇಗೆ ಎಂಬ ವಿಷಯ ಈಗ ತಿಳಿಯುತ್ತದೆ. ಅವನು ವಾಚ್ಮನ್ಗೆ ಲಂಚ ಕೊಟ್ಟು ಯಾರಿಗೂ ತಿಳಿಯದಂತೆ ಅಲ್ಲಿಂದ ಜಾರಿಕೊಂಡಿದ್ದ. ಇದೇ ಸಮಯದಲ್ಲಿ ರೀಟಾ ಕೂಡ ಮನೋಹರ್ನನ್ನು ಭೇಟಿಯಾಗಿ ಹೋಗಿದ್ದಳು. ರೀಟಾ ಹೋದ ಮೇಲೆ ಮನೋಹರ್ ತನ್ನ ನಾಯಿಗಳಿಗೆ ಚಿಕನ್ ಹಾಕುತ್ತಿದ್ದಾಗ ಅಲ್ಲಿಗೆ ಹೆದರಿಕೊಂಡಿದ್ದ ಅನಿತಾ ಬರುತ್ತಾಳೆ. ಅವಳ ಕೈಯಲ್ಲಿ ಚಾಕು ಇರುತ್ತದೆ. ಅಷ್ಟರಲ್ಲಿ ಸಾಜಿದ್ ಕೂಡ ಅಲ್ಲಿಗೆ ಬರುತ್ತಾನೆ. ಅವರಿಬ್ಬರು ಸೇರಿ ಮನೋಹರ್ನನ್ನು ತುಂಬಾ ಕ್ರೂರವಾಗಿ ಕೊಲೆ ಮಾಡುತ್ತಾರೆ. ಅವರ ಕೊಲೆ ಮಾಡಿದ ರೀತಿ ನೋಡಿದರೆ ಅವರಿಬ್ಬರ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅನ್ನಿಸುವುದು ಗ್ಯಾರಂಟಿ. ಅವರು ಮನೋಹರ್ನನ್ನು ಯಾಕೆ ಕೊಂದರು ಎಂಬುದು ಇನ್ನೂ ಗುಟ್ಟಾಗಿಯೇ ಇದೆ. ಆದರೆ ಅವರಿಬ್ಬರ ನಡುವೆ ಏನೋ ಹಳೆಯ ಸಂಬಂಧ ಇರುವುದು ಮಾತ್ರ ನಿಜ. ಕಥೆ ಮತ್ತೆ ಈಗಿನ ಕಾಲಕ್ಕೆ ಪ್ರೆಸೆಂಟ್ ಬರುತ್ತದೆ. ಪ್ರಭಾಕರ್ ಹುಡುಗಿಯ ಬಗ್ಗೆ ಕೇಳಿದಾಗ ಸಾಜಿದ್ ತುಂಬಾ ಗಾಬರಿಯಾಗುತ್ತಾನೆ ಮತ್ತು ನನಗೆ ಯಾರೂ ಗೊತ್ತಿಲ್ಲ ಎನ್ನುತ್ತಾನೆ. ಪ್ರಭಾಕರ್ ಮತ್ತೆ ಒತ್ತಾಯ ಮಾಡಿ ಕೇಳಿದಾಗ ಸಾಜಿದ್ಗೆ ಸಿಟ್ಟು ಬಂದು ನಾನು ಯಾಕೆ ಹೀಗೆ ಮಾಡುತ್ತೇನೋ ಗೊತ್ತಿಲ್ಲ ಎಂದು ಕೂಗಾಡುತ್ತಾನೆ. ಆಗ ಪ್ರಭಾಕರ್ ಅವನನ್ನು ಸಮಾಧಾನ ಮಾಡುತ್ತಾರೆ. ಇನ್ನೊಂದೆಡೆ ರೀಟಾ ಫರೇರಾ ಮತ್ತು ಇಂದು ಮಾತ್ರೆ ಅವರು ಕಾಮತ್ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾರೆ. ಅಲ್ಲಿ ಅರೆಸ್ಟ್ ಆಗಿದ್ದ ಡಾಕ್ಟರ್ನನ್ನು ಭೇಟಿಯಾಗುವ ರೀಟಾ ಅವನಿಗೆ ಒಂದು ಜೋರು ಏಟು ಸ್ಲ್ಯಾಪ್ ಕೊಟ್ಟು ಈ ಫೋಟೋದಲ್ಲಿ ಇರುವುದು ನೀನೇ ಅಲ್ವಾ, ನಿನ್ನ ಜೊತೆ ಇದ್ದದ್ದು ಯಾರು ಎಂದು ಗದರಿಸುತ್ತಾಳೆ. ಆದರೆ ಆ ಡಾಕ್ಟರ್ ಚಾಣಾಕ್ಷತನದಿಂದ ನಾನು ಬರೀ ಡ್ರಗ್ಸ್ ಡೆಲಿವರಿ ಮಾಡುವವನು, ಅಲ್ಲಿಗೆ ಹೋಗಿ ತಕ್ಷಣ ಬಂದೆ ಅಷ್ಟೇ ಎಂದು ಸುಳ್ಳು ಹೇಳುತ್ತಾನೆ. ಅಲ್ಲಿಂದ ರೀಟಾ ಮನೋಹರ್ ಕೇಸ್ಗೆ ಸಂಬಂಧಿಸಿದ ಫೈಲ್ಗಳನ್ನು ತಗೊಂಡು ಹೊರಡುತ್ತಾಳೆ. ಕಾರಿನಲ್ಲಿ ಕುಳಿತಾಗ ಅವಳಿಗೆ ತನ್ನ ತಾಯಿಯ ಭ್ರಮೆ ಆಗುತ್ತದೆ. ಅವಳ ತಾಯಿ ಕೊನೆಗೂ ನಿನ್ನನ್ನು ನೀನು ಉಳಿಸಿಕೊಂಡೆ ಅಲ್ವಾ ಅಂದಂತೆ ಅನಿಸುತ್ತದೆ. ಇದರಿಂದ ರೀಟಾ ಕೆರಳಿ ಇಂದು ಮಾತ್ರೆ ಮೇಲೆ ಸುಮ್ಮನೆ ಕೂಗಾಡುತ್ತಾಳೆ. ನಂತರ ರೀಟಾ ತನ್ನ ಮೇಲಧಿಕಾರಿಯ ಸೀನಿಯರ್ ಆಫೀಸರ್ ಹತ್ತಿರ ಹೋಗಿ ಮನೋಹರ್ ಕೊಲೆ ಕೇಸ್ ಬಗ್ಗೆ ಹೇಳುತ್ತಾಳೆ. ಆದರೆ ಅವರು ಇಂಥ ಸಣ್ಣ ಪುಟ್ಟ ಕೇಸ್ಗಳನ್ನು ಕಾಮತ್ ಅಥವಾ ಬೇರೆಯವರು ನೋಡಿಕೊಳ್ಳುತ್ತಾರೆ, ನೀನು ಯಾವುದಾದರೂ ದೊಡ್ಡ ಕೇಸ್ ಮೇಲೆ ಗಮನ ಕೊಡು ಎನ್ನುತ್ತಾರೆ. ಅಷ್ಟರಲ್ಲಿ ಆದಿತ್ಯನ ಫೋನ್ ಬರುತ್ತದೆ. ಇವತ್ತು ರಾತ್ರಿ 8:15ಕ್ಕೆ ಅಮ್ಮ ನಿನ್ನನ್ನು ಮೀಟ್ ಮಾಡಬೇಕು ಅಂದಿದ್ದಾರೆ, ಹೋಟೆಲ್ಗೆ ಡಿನ್ನರ್ಗೆ ಬನ್ನಿ ಎನ್ನುತ್ತಾನೆ. ಅಸಲಿಗೆ ಇಂದು ರಾತ್ರಿ ಆದಿತ್ಯ ರೀಟಾಗೆ ಪ್ರಪೋಸ್ ಮಾಡುವ ಪ್ಲಾನ್ ಮಾಡಿದ್ದಾನೆ. ಕಥೆಯ ಕೊನೆಯಲ್ಲಿ ಅನಿತಾ ತನ್ನ ಮನೆಗೆ ಹೋಗುತ್ತಾಳೆ. ಅಲ್ಲಿ ಅವಳು ಹಾಕಿದ್ದ ವೀಗ್ ತೆಗೆದಾಗ ಅವಳ ಕೂದಲು ತುಂಬಾ ಚಿಕ್ಕದಾಗಿರುವುದು ತಿಳಿಯುತ್ತದೆ. ಅವಳು ತನ್ನ ಗಾಯಗೊಂಡಿರುವ ತಾತನಿಗೆ ಮದ್ದು ಹಚ್ಚಿ ಅವರ ಮುಂದೆಯೇ ಸಿಗರೆಟ್ ಸೇದುತ್ತಾಳೆ. ಇದನ್ನು ನೋಡಿದರೆ ಅನಿತಾ ಸಾಮಾನ್ಯ ಹುಡುಗಿ ಅಲ್ಲ ಅನ್ನೋದು ಪಕ್ಕಾ ಆಗುತ್ತದೆ. ಅತ್ತ ರೀಟಾ ತಂದಿದ್ದ ಫೈಲ್ನಲ್ಲಿ ಅವಳಿಗೆ ಮನೋಹರ್ನ ಮೊಬೈಲ್ ಸಿಗುತ್ತದೆ. ಮನೋಹರ್ ಫೋನ್ ಅನ್ಲಾಕ್ ಆದ ಮೇಲೆ ರೀಟಾ ಅದರಲ್ಲಿರೋ ಫೋಟೋಗಳನ್ನ ನೋಡೋಕೆ ಶುರು ಮಾಡ್ತಾಳೆ. ಅಲ್ಲಿ ಅವಳಿಗೆ ಒಂದು ಫೋಟೋ ಕಾಣಿಸುತ್ತೆ. ಅದನ್ನ ನೋಡಿ ಅವಳು ಪೂರ್ತಿ ಶಾಕ್ ಆಗ್ತಾಳೆ. ಇನ್ನೊಂದು ಕಡೆ ಅನಿತಾ ಅನ್ನೋ ಜರ್ನಲಿಸ್ಟ್ ಇದ್ದಾಳೆ. ಅವಳು ಪ್ರತಿದಿನ ಮನೆಗೆ ಬಂದ ಮೇಲೆ ತನ್ನ ಕೆಲಸದ ಫೈಲ್ಗಳನ್ನ ಚೆಕ್ ಮಾಡ್ತಿರ್ತಾಳೆ. ಹೀಗೆ ಮಾಡ್ತಿರಬೇಕಾದ್ರೆ ಅವಳಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಕಾಲ್ ಪೊಲೀಸ್ ಸ್ಟೇಷನ್ನಿಂದ ಇಂದು ಮಾತ್ರೆ ಅನ್ನೋರು ಮಾಡಿರ್ತಾರೆ. ನಾಳೆ ನೀನು ಪೊಲೀಸ್ ಸ್ಟೇಷನ್ಗೆ ಬರಬೇಕು, ಇನ್ನೊಂದು ಸಲ ಫೋನ್ ಮಾಡಿದ್ರೆ 1 ಗಂಟೆ ಒಳಗಡೆ ರಿಸೀವ್ ಮಾಡು ಅಂತ ಅವಳಿಗೆ ವಾರ್ನಿಂಗ್ ಕೊಡ್ತಾರೆ. ಮರುದಿನ ಬೆಳಗ್ಗೆ ಅನಿತಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಅಲ್ಲಿ ರೀಟಾ ಅವಳಿಗಾಗಿ ಕಾಯ್ತಾ ಇರ್ತಾಳೆ. ಅನಿತಾ ಸಿಕ್ಕಾಗ ರೀಟಾ ಹೀಗೆ ಹೇಳ್ತಾಳೆ, ಮನೋಹರ್ ಫೋನಲ್ಲಿದ್ದ ಸೆಲ್ಫಿ ಹಿಂದೆ ನೀನು ನಿಂತಿರೋದು ನಮಗೆ ಕಂಡಿದೆ. ನೀನು ಡೈರೆಕ್ಟ್ ಆಗಿ ಫೋಟೋಗೆ ಫೋಸ್ ಕೊಟ್ಟಿಲ್ಲ ಅಂದ್ರು ಆ ಸೆಲ್ಫಿ ನೋಡಿದ್ರೆ ನೀನು ಅವರನ್ನ ಫಾಲೋ ಮಾಡ್ತಿದ್ದೆ ಅಂತ ಅನ್ನಿಸುತ್ತೆ. ಇದಕ್ಕೆ ಅನಿತಾ ನಾನು ಅವರ ಇಂಟರ್ವ್ಯೂ ತಗೊಳ್ಳೋಕೆ ಹೋಗಿರಬಹುದು ಅಂತ ಉತ್ತರ ಕೊಡ್ತಾಳೆ. ಅದಕ್ಕೆ ರೀಟಾ ಮತ್ತೆ ಕೇಳ್ತಾಳೆ, ಸರಿ, ಆದ್ರೆ ನೀನು ಯುಕ್ತಿ ಸದನ್ಗೆ ಹೋಗಿ ಅಲ್ಲಿರೋ ಮಕ್ಕಳಿಗೆ ಅವರ ಅಮ್ಮ ಜೈಲಲ್ಲಿದ್ದಾರೆ ಅಂತ ಯಾಕೆ ಹೇಳ್ದೆ? ಅದಕ್ಕೆ ಅನಿತಾ ಖಡಕ್ಕಾಗಿ, ಪ್ರಶ್ನೆ ಕೇಳೋ ಅಧಿಕಾರ ನಿಮಗೊಬ್ಬರಿಗೆ ಇಲ್ಲ, ನಾನು ಕೇಳಬಹುದು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ರಾತ್ರಿ ಹೊತ್ತು ಕಾಮತ್ ಮತ್ತು ವಿಕ್ರಮ್ ಸಾಂಟೆ ಇಬ್ಬರು ಸೇರಿ ಕುಡಿತಾ ಇರ್ತಾರೆ. ಅವರ ಮಾತು ಕೇಳಿದ್ರೆ ಅವರಿಬ್ಬರಿಗೂ ರೀಟಾ ಫೆರೇರಾ ಅಂದ್ರೆ ಅಷ್ಟಕ್ಕಷ್ಟೇ ಅಂತ ಗೊತ್ತಾಗುತ್ತೆ. ಕಾಮತ್ ಹತ್ತಿರ ಮನೋಹರ್ ಕೇಸ್ನ ಫೋಟೋಗಳಿರುತ್ತೆ. ವಿಕ್ರಮ್ ಅವುಗಳನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾನೆ. ಅದೇ ರಾತ್ರಿ ಇಂದು ಮಾತ್ರೆ ರೀಟಾ ಹತ್ತಿರ ಬಂದು ಒಂದು ವಿಷಯ ಹೇಳ್ತಾಳೆ. 2018ರಲ್ಲಿ ಒಂದು ಡೇಂಜರಸ್ ಗ್ಯಾಂಗ್ ಇತ್ತು, ಅವರು ಕೂಡ ಇದೇ ತರ ಕೊಲೆ ಮಾಡ್ತಿದ್ರು. ಮೊದಲು ಮಣಿಕಟ್ಟು ಕಟ್ ಮಾಡೋದು, ಆಮೇಲೆ ಬಾಯಿಗೆ ಏನನ್ನಾದ್ರೂ ತುರುಕೋದು, ಹೀಗೆ ಮಾಡ್ತಿದ್ರು. ಆದ್ರೆ ಆ ಗ್ಯಾಂಗ್ 2018ರಲ್ಲೇ ಇಲ್ದಂಗೆ ಆಗಿತ್ತು ಅಂತ ಮಾಹಿತಿ ಕೊಟ್ಟಾಳೆ. ಅಷ್ಟರಲ್ಲಿ ರೀಟಾಗೆ ನೆನಪಾಗುತ್ತೆ, ಅವಳು ರಾತ್ರಿ 8:15ಕ್ಕೆ ಆದಿತ್ಯ ಮತ್ತು ಅವನ ಅಮ್ಮನನ್ನ ಮೀಟ್ ಮಾಡಬೇಕಿತ್ತು. ಆದ್ರೆ ಈಗಾಗ್ಲೇ 9:30 ಆಗಿರೋದನ್ನ ನೋಡಿ ಅವಳು ಗಾಬರಿಯಾಗ್ತಾಳೆ. ಇನ್ನೊಂದು ಕಡೆ ಸಾಜಿದ್ ಮಲಗಿರುವಾಗ ಯಾರು ಬಂದ ಹಾಗೆ ಸದ್ದಾಗುತ್ತೆ. ಕಿಟಕಿ ಹತ್ತಿರ ಹೋಗಿ ನೋಡಿದ್ರೆ ಅಲ್ಲಿ ಅನಿತಾ ಇರ್ತಾಳೆ. ಅನಿತಾ ಬಂದ ತಕ್ಷಣ ಸಾಜಿದ್ ಮೇಲೆ ಕಿರುಚಾಡ್ತಾಳೆ, ನಿನ್ನ ಫೋನ್ ಎಲ್ಲಿದೆ ಅಂತ. ಸಾಜಿದ್ ನಿನ್ನೆ ಬೀಚ್ನಲ್ಲಿ ಎಲ್ಲೋ ಮಿಸ್ ಆಗಿರಬೇಕು ಅಂತ ಹೇಳ್ತಾನೆ. ಸಾಜಿದ್ ಅವಳಿಗೆ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾನೆ, ನೀನು ಇಲ್ಲಿಗೆ ಬರೋದು ಸೇಫ್ ಅಲ್ಲ ಅಂತ ಹೇಳ್ತಾನೆ. ಆದ್ರೆ ಅನಿತಾ, ನಿನ್ನ ಮೊಬೈಲ್ ಪ್ರಭಾಕರ್ ಹತ್ತಿರಾನೇ ಇದೆ, ಇವತ್ತು ಬೆಳಗ್ಗೆ ಅದೇ ನಂಬರ್ನಿಂದ ನನಗೆ ಕಾಲ್ ಬಂದಿತ್ತು ಅಂತ ಹೇಳ್ತಾಳೆ. ಆದ್ರೆ ಸಾಜಿದ್ ಮಾತ್ರ ಪ್ರಭಾಕರ್ ಸರ್ ನನ್ನ ಹತ್ತಿರ ಸುಳ್ಳು ಹೇಳಲ್ಲ ಅಂತ ವಾದ ಮಾಡ್ತಾನೆ. ಇವರಿಬ್ಬರ ಜಗಳದ ಸದ್ದು ಕೇಳಿ ಪ್ರಭಾಕರ್ ಅಲ್ಲಿಗೆ ಬರ್ತಾರೆ. ಪ್ರಭಾಕರ್ ಸಾಜಿದ್ ಮೊಬೈಲ್ನಿಂದ ಒಂದು ನಂಬರ್ಗೆ ಕಾಲ್ ಮಾಡ್ತಾರೆ. ತಕ್ಷಣ ಅನಿತಾ ಫೋನ್ ರಿಂಗ್ ಆಗೋಕೆ ಶುರು ಮಾಡುತ್ತೆ.
ಇದನ್ನ ನೋಡಿ ಸಾಜಿದ್ಗೆ ಶಾಕ್ ಆಗುತ್ತೆ. ಪ್ರಭಾಕರ್ ತನ್ನ ಹತ್ತಿರ ಸುಳ್ಳು ಹೇಳಿದ್ದಾರೆ ಅಂತ ಅವನಿಗೂ ಅರ್ಥ ಆಗುತ್ತೆ. ಸಾಜಿದ್ಗೆ ಇದರಿಂದ ತುಂಬಾ ಬೇಸರವಾಗುತ್ತೆ.